ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಬ್ಬದಿನ ನಾವು ತೆಗೆದುಕೊಂಡಿರುವ ವಾಕ್ಯ ಲೂಕ 10:30-42 ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಬನ್ನಿರಿ, ಎಲ್ಲರೂ ಸತ್ಯವೇದ ವಾಕ್ಯವನ್ನು ತೆಗೆದುಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ. ಯೂಟ್ಯೂಬ್ ಚಾನಲ್ ಇದು ನೋಡ್ತಾ ಇರೋರಿಗೆ ದೇವರು ಖಂಡಿತವಾಗಲೂ ಆಶೀರ್ವದಿಸ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡುತ್ತಾ ನಿಮ್ಮ ಬಾಯಿಗಳಲ್ಲಿ ನೀವು ಪರಿಶುದ್ಧಾತ್ಮನನ್ನು ವೆಲ್ಕಮ್ ಮಾಡಿರಿ. ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಈ ಸಂದೇಶ ಕೇಳುವುದಕ್ಕೂ ಆಯುಧಪಡೋಣ. ದೇವರ ನಾಮ ಮಹಿಮೆ ಹೊಂದಲಿ. ಬನ್ನಿರಿ, ಲೂಕ 10:30 ನೋಡಿ, 29 ಏನು ಒಬ್ಬನು ಕೇಳ್ತಾ ಇದ್ದಾನೆ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳ್ತಾ ಇದ್ದಾನೆ. ಯೇಸು ಆತನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಆಧಾರವಾಗಿ ಇಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾರೆ, ನನ್ನ ನೆರೆಯವನು ಯಾರು ದೇವರೇ, ಯಾರು ಯೇಸು ಅಂತ ಕೇಳುವಾಗ ದೇವರು ಇದನ್ನು ಹೇಳ್ತಾ ಇರೋದು. ಯೇಸು ಸ್ವಾಮಿ ಅವನಿಗೆ ಹೇಳುವ ಉತ್ತರ ಏನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ನೋಡಿ, ಅವನು ಯೆರಿಕೋಗೆ ಹೋಗ್ತಾ ಇದ್ದ. ಪಾಪ ಅವನು ಕಳ್ಳರ ಕೈಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿಬಿಟ್ಟು ಹೋದರು. ಚೆನ್ನಾಗಿ ಹೊಡೆದುಬಿಟ್ಟು ಅವನ ಹತ್ರ ಏನಿದೆಯೋ ಎಲ್ಲ ತೆಗೆದುಕೊಂಡು ಹೋದರು ಪರದೇಶಿಯತ. ಅರ್ಥ ಆಯ್ತಾ? ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಒಬ್ಬನ ಆ ರೀತಿ ನೋಡಿ, ಇವಾಗ ಯಾರಾದರೂ ನಾವು ಬಿದ್ದಿದ್ದರೆ ನಮ್ಮನ್ನು ಕಾಣುವವರು ಇದ್ದಾರೆ, ಕಾಣದೇ ಇರುವವರು ಇದ್ದಾರೆ. ಆ ರೀತಿ ಅವನನ್ನು ಕಂಡುಕೊಳ್ಳದೆ ಒಬ್ಬ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಅರ್ಥ ಆಯ್ತಾ? ಆವಾಗ ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಇನ್ನೊಬ್ಬನು ಅದೇ ರೀತಿಯಾಗಿ ಕಂಡುಕೊಳ್ಳದೆ ವಾರೆಯಾಗಿ ಅಂದರೆ ಮರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನ ಹತ್ರ ಸಮಾರ್ಯದವ ಸ್ತ್ರೀ ನೀರು ತೆಗೆದುಕೊಳ್ಳುವುದಕ್ಕೋಸ್ಕರ ಬಾವಿನಲ್ಲಿ, ಯೇಸು ಸ್ವಾಮಿ ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ರು. ಅದಕ್ಕೆ, ನಾನು ಸಮಾರ್ಯದವಳು, ನೀನು ಯೂದನು, ನನ್ನ ಹತ್ರ ನೀನು ಕೇಳೋದು ಸರಿಯಾ ಅಂತ ಆ ಸ್ತ್ರೀ ಹೇಳಿದ್ರು, ನಾನೇ ಎಲ್ಲದಕ್ಕೂ ದೇವರಾಗಿದ್ದೇನೆ, ನೀರು ಕೊಡು, ನಾನು ಕೊಡುವ ನೀರು ನಿನಗೆ ದಾಹನೇ ಹತ್ತೋದಿಲ್ಲ ಅಂಥೇಳಿ ಮಾತನಾಡಿದ ವಾಕ್ಯಗಳನ್ನು ನೀವು ನೆನಪು ಮಾಡಿಕೊಳ್ಳಿರಿ. ಬನ್ನಿರಿ, ಓದಿಕೊಳ್ಳೋಣ. ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಈ ಜನ್ರೇಷನಲ್ಲಿ, ಈ ಯುಗದಲ್ಲಿ ನಮ್ಮ ಡಾಕ್ಟರ್ಸು ಎಲ್ಲ ಇರ್ತಾರೆ. ಆಗಿನ ಕಾಲದಲ್ಲಿ ಯಾರಿದ್ದಾರೆ? ವೈದ್ಯರಿದ್ದಾರೆ. ವೈದ್ಯರಂದರೆ ಅಂದರೆ ಸ್ವಂತವಾಗಿ ತಯಾರಿಸಿ ಇಟ್ಟಿರುವಂಥ ಮೂಲಿಕೆಗಳನ್ನು ಇಟ್ಟುಕೊಂಡು ಟ್ರೀಟ್ಮೆಂಟ್ ಮಾಡೋರು ಇದ್ದಾರೆ. ಅಲ್ಲಿ ಈತನು ಅವನಿಗೆ ಎಲ್ಲ ಬಿದ್ದಿರುವ ಸ್ಥಳದಲ್ಲಿಯೇ ಆರೈಕೆ ಮಾಡಿ ತನ್ನ ಸ್ವಂತ ವಾಹನದಲ್ಲಿಯೇ ಅವನನ್ನು ಎತ್ತುಕೊಂಡು ಎಲ್ಲೋಗ್ತಾ ಇದ್ದಾನೆ? ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ. ಮರುದಿನ ಅವನು 2 ಹಣಗಳನ್ನು ತೆಗೆದುಕೊಂಡು ಛತ್ರದವನಿಗೆ ಕೊಟ್ಟು, ನೋಡಿ, ಟ್ರೀಟ್ಮೆಂಟಿಗಾಗಿ ಕರೆದುಕೊಂಡು ಹೋಗಿ ಸುಮ್ಮನೆ ಬಿಟ್ಟು ಬರಲಿಲ್ಲ. ಅವನು 2 ಹಣಗಳನ್ನು ಕೊಡೋದಕ್ಕೆ ಹೋದನು. ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಬೇಕಾದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ನಾನು ಯಾವಾಗ ಹಿಂತಿರುಗಿ ಬರ್ತೇನೋ ಮತ್ತೆ ಏನಾದರೂ ಎಕ್ಸ್ಟ್ರಾ ನಿನಗೇನಾದರೂ ಕೊಡಬೇಕಂದ್ರೆ ನಾನು ಕೊಡ್ತೀನಿ ಅಂತ ಅವನು ಹೇಳ್ತಾನೆ. ಹಾಗಾದರೆ ನಾವು ಎಷ್ಟು ಜನ ಈ ರೀತಿಯಾಗಿ ನಾವು ನಡ್ಕೊಂಡಿದ್ದೀವಿ? ಹಾಸ್ಪಿಟ್ಲ್ಗಳಲ್ಲಾಗಲಿ, ಯಾರಾದರೂ ನಮ್ಮ ನೆಂಟರು, ನಮ್ಮ ಫ್ರೆಂಡ್ಸ್ಗಳು, ಉದ್ಯೋಗ ಸ್ಥಳದಲ್ಲಿ ನಮಗೆ ಯಾರಾದರೂ ಆಯಿತಾ, ನಾವು ಯಾರಾದರೂ ಒಬ್ಬರು ಕೊಡಬೇಕಾದ್ರೆ, ಏನಾದರೂ ಒಂದು ಕೊಡಬೇಕಾದ್ರೆ ಸಾಲ ತಗೊಂಡಿರ್ತೀವಿ. ಅರ್ಧ ಕೊಟ್ಬಿಟ್ಟೆ ಅರ್ಧ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೊಡ್ತೀವಾ? ಅದು ಯೋಚನೆ ಮಾಡ್ಕೊಬೇಕು. ದೇವರ ಮಕ್ಕಳೇ, ನಾವು ಮಾಡುವುದು, ಮನುಷ್ಯನು ತಂದೆ ತಾಯಿ ಜೊತೆಯಲ್ಲಿದ್ದವರು ನೋಡದೇ ಇದ್ದರೂ ಪರಲೋಕ ತಂದೆ ನೋಡ್ತಾ ಇರ್ತಾರೆ. ಅರ್ಥ ಆಯಿತಾ? ಅದೇ ನಾವಿದರಲ್ಲಿ ಕಲಿತಾ ಇರೋದು. ಈ 3ರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ, ಹೇಳು ಎಂದು ಕೇಳಿದಕ್ಕೆ, ಈ 3ರಲ್ಲಿ ಯಾರು ನೆರೆಯವನು ನಿನಗೆ ಹೇಳು ಅಂತ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿಯಲ್ಲಿ. ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಅದರಂತೆ.
ಆಯಿತಾ. ಅದರಂತೆ ಮಾಡದಿರೇ ಇರಬೇಡ, ನೀನು ಮಾಡು ಅಂತಲೇ ಯೇಸು ಸ್ವಾಮಿ, ಅವನೇ ನಿನಗೆ ನೆರೆಯವನಾಗಿದ್ದಾನೆ, ನೀನು ಅದೇ ರೀತಿ ಮಾಡು ಅಂತೇಳಿ ಕಳಿಸ್ಬಿಡ್ತಾರೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಟ್ರಾವೆಲ್ ಮಾಡುವಾಗ ಒಂದಾನೊಂದು ಹಳ್ಳಿಗೆ ಯಾರು ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳುಕೊಂಡಳು. ಆಕೆಗೆ ಮನೆಯಲ್ಲಿ ಇಳಿಸಿಕೊಂಡಳು. ಯಾರು? ಯೇಸು ಸ್ವಾಮಿನ ಮಾರ್ತಳು ತನ್ನ ಮನೆಗೆ ಕರ್ಕೊಂಡು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಗೆ ಮಾರ್ತಳಿಗೆ ಮರಿಯಳೆಂಬ ತಂಗಿ ಇದ್ಲು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಅರ್ಥ ಆಯ್ತಾ? ಆದರೆ ಮಾರ್ತಳು ಬಹಳ ಸೇವೆ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ಅಂತ ಕೇಳ್ತಾ ಇದ್ದಾಳೆ. ನೋಡಿ, ಮಾರ್ತಳು ಕೆಲಸ ಮಾಡ್ತಾ ಇದ್ದಾಳೆ. ಏನಕ್ಕೋಸ್ಕರ? ಬಂದಿರುವವರಿಗೆಲ್ಲ ಉಪಚಾರ ಮಾಡೋದಕ್ಕೋಸ್ಕರ. ಆದರೆ ಮರಿಯಳು ಏನು ಮಾಡ್ತಾಳೆ? ಪಕ್ಕದಲ್ಲೇ ಕೂತ್ಕೊಂಡು ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಮಾತಾಡೋದನ್ನ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾಳೆ. ಅದಕ್ಕೆ ಮಾರ್ತಳು ಹೇಳ್ತಾಳೆ, ಸ್ವಾಮಿ, ನನ್ನ ತಂಗಿನ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳಲ್ಲ, ನಿನಗೆ ಚಿಂತೆ ಇಲ್ವಾ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು, ನನಗೆ ಸಹಾಯ ಮಾಡು ಅಂತ ಹೇಳು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಸ್ವಾಮಿ ಮಾತಾಡ್ತಾ ಇದ್ದಾರೆ ಇಲ್ಲಿ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಮಾರ್ತಳೆ, ನೀನು ಗಡಿಬಿಡಿಯಾಗಿದ್ದೀಯಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಿ, ನಮ್ಮ ಮನೆಗೆ ಬರುವವರಿಗೆ ನಾವು ಉಪಚಾರ ಮಾಡಬಾರ್ದು ಅಂತ ಇಲ್ಲ. ಯೇಸು ಸ್ವಾಮಿ ಅದನ್ನಿಟ್ಟು ಮಾತಾಡಿಲ್ಲ. ನಿನ್ನ ಮನಸ್ಸನ್ನು ಗಲಿಬಿಲಿ ಮಾಡ್ಕೊಂಡಿದ್ದೀಯಾ? ಅದನ್ನು ಸರಿಪಡಿಸು. ಆದರೆ ಮರಿಯಳು ಆ ಸ್ಥಾನದಲ್ಲಿ ವಾಕ್ಯ ಕೇಳುವುದಕ್ಕೆ ಅವಳು ಸಿದ್ಧತೆಯಾಗಿದ್ದಾಳೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಅದಕ್ಕೆ ಹೇಳೋದು, ಅಥವಾ ಒಂದೇ ನೀನು ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು, ಕೆಲವು ಮಾತ್ರ ಬೇಕು, ಅಥವಾ ಒಂದೇ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು. ಆದರೆ ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ದೇವರ ವಾಕ್ಯವನ್ನು ಕೇಳುವುದಕ್ಕೆ, ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವುದಕ್ಕೆ ಅವಳು ಆರಿಸಿಕೊಂಡಿದ್ದಾಳೆ. ಹಾಗಾದರೆ ಈಗ ನಾವು ಗಲಿಬಿಲಿಯಾಗಿ ಎಲ್ಲೆಲ್ಲಿ ಓಡ್ತಾ ಇದ್ದೀವಿ? ಮನೆಯಲ್ಲಿ ಪ್ರಾರ್ಥನೆ ಮಾಡಲ್ಲ, ಆಲಯಕ್ಕೆ ಹೋಗೋದಿಲ್ಲ, ಮೊಣಕಾಲೂರಿ ಪ್ರಾರ್ಥನೆ ಮಾಡಲ್ಲ, ದೇವರ ನಾಮ ಮಹಿಮೆ ಪಡಿಸೋದಿಲ್ಲ, ಸುಮ್ಮನೆ ಆದರೂ ಗುಣಗುಟ್ಟೋದು. ದೇವ್ರು ಏನು ಮಾಡಿದ್ದಾರೆ? ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀನಿ, ಇಷ್ಟೆಲ್ಲ ಕಷ್ಟಪಡ್ತೀನಿ, ನನಗೆ ಸಹಾಯನೇ ಮಾಡ್ತಾ ಇಲ್ವ? ಈ ಥರ ಹೇಳ್ಕೊಳ್ಳುವವರು ಎಷ್ಟು ಜನ ಇದ್ದೀರಾ? ಗಲಿಬಿಲಿಗೆ ಒಳಗಾಗಿದ್ದೀರಾ ನೀವು? ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ನೀವು ನಡ್ಕೊಳ್ಬೇಕು. ಇರಲಿ, ಕೆಲಸ ಇದೆ, ಕಷ್ಟ ಇದೆ, ಎಲ್ಲ ಇದೆ, ಎಲ್ಲರಿಗೂ ಇದೆ, ನನಗೂ ಇದೆ. ಅರ್ಥ ಆಯ್ತಾ? ಆದರೆ ದೇವರಿಗೆ ಮುಖ್ಯತ್ವವಾಗಿ ನೀನು ಸಮಯ ಕೊಡ್ತಾ ಇದೆಯಾ? ದೇವರ ನಾಮ ಮಹಿಮೆ ಪಡಿಸ್ತಾ ಇದೆಯಾ? ದೇವರು ಜೀವವುಳ್ಳ ವಾಕ್ಯದಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ, ಆ ವಾಕ್ಯನ ನೀನು ಓದ್ತಾ ಇದೆಯಾ? ಅದಕ್ಕೆ ಸಮಯ ಕೊಡ್ತಾ ಇದೆಯಾ? ಅದೇ ಬೇಕಾಗಿರೋದು ದೇವರ ಮಕ್ಕಳೇ. ಇದು ಬರೀ ಆಹಾರದ ಉಪಚಾರದ ವಿಷಯದಲ್ಲಿ ಯೇಸು ಸ್ವಾಮಿ ಮಾತನಾಡಿಲ್ಲ. ನಿನ್ನ ಮನಸ್ಸು ಗಲಿಬಿಲಿಯಾಗೋಗ್ಬಿಟ್ಟಿದೆ, ನೀನು ಗಲಿಬಿಲಿಗೆ ಸಿಕ್ಕಾಕೊಂಡಿದ್ದೀಯಾ ಮಾರ್ತಾಳೆ ಅಂತಲೇ ಯೇಸು ಸ್ವಾಮಿ ಇಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಅದು ನಾವು ಉಪಚಾರ ಮಾಡೋದಕ್ಕೆ ಯಾಕೆ ಯೇಸು ಸ್ವಾಮಿ ಹಿಂಗೆ ಹೇಳ್ತಾರೆ? ನೋ, ಅದರ ರಹಸ್ಯ ನೀವು ಕಂಡುಹಿಡ್ಕೊಳ್ಬೇಕು. ಅರ್ಥ ಆಯ್ತಾ? ಉಪಚಾರಕ್ಕೂ ಮಾಡಬೇಕು, ವಾಕ್ಯನೂ ಕೇಳಬೇಕು, ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನೀವು ಆ ರೀತಿ ನೀವು ಮಾಡಬೇಕು. ಅರ್ಥ ಆಯ್ತಾ? ನಾವು ಆ ಥರ ನಾವು ದೇವರಿಗೆ ಸಮಯ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋಣ. ಅರ್ಥ ಆಯ್ತಾ? ದೇವರ ನಾಮ ಮಹಿಮೆ ಹೊಂದಬೇಕು, ನಾವು ತಗ್ಗಿಸ್ಬೇಕು. ನಮ್ಮಲ್ಲಿ ಏನೂ ಇಲ್ಲ, ದೇವರು ನಮಗೆ ಆರೋಗ್ಯ, ಆಯಸ್ಸು, ಬಲ ಸಕಲವು ಕೊಟ್ಟು ನಡೆಸ್ತಾ ಇರೋ ದೇವರಿಗೆ ನಾವು ಸಮಯ ಕೊಡೋಕ್ಕಾಗೋದಿಲ್ಲ. ಒಂದು 5 ನಿಮಿಷ 10 ನಿಮಿಷ ಕೊಡಬೇಕು, ಆತನ ನಾಮ ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರ ನಾಮ ಮಹಿಮೆ ಹೊಂದಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷದಿಂದ ಆಲಯಕ್ಕೆ ಹೋಗಿ ಬರೋಣ. ಗಾಡ್ ಬ್ಲೆಸ್ ಯು.